ತಪ್ಪಲ್ಲದು. ನಮ್ಮ ಜೀನ್ಸ್ ಒಳಗೆ ನಾವು ರಾಜತ್ವ ಒಪ್ಕೊಂಡ್ಬಂದಂಥವ್ರು. ನಮ್ಮಲ್ಲಿ ಒಂದೇ ದಿನದಲ್ಲಿ ಪ್ರಜಾಪ್ರಭುತ್ವ ಹುಟ್ಟಿಲ್ಲ. ಇದು ನಾವು ಭಾಳ ಗಮನಿಸ್ಬೇಕಿಲ್ಲ. ಸುಮ್ಮನೆ ಏನೇನೋ ವಾದ ಮಾಡೋದ್ರಿಂದ ನಮ್ಮ ದೇಶದಲ್ಲೇ ನಮ್ಮ ಜೀನ್ಸ್ದಲ್ಲೇ ಏನಪ್ಪ ಅಂದ್ರೆ ರಾಜತ್ವ, ರಾಜ ಪ್ರತ್ಯಕ್ಷ ದೇವತಾ ಅಂತ ನಂಬ್ಕೊಂಡ್ಬಂದಂಥವ್ರು. ಅವ್ರ ನಂತರ ಯಾರು ಬರ್ಬೇಕು, ಅವ್ರ ಮಗನ ಬರ್ಬೇಕಂತ ನಂಬಿದವರು. ಇದು ಬ್ರಿಟಿಷಿಂದ ಬಂದಂಥದ್ದು, ಇಂಗ್ಲೆಂಡಿಂದ ಬಂದಂಥ ಈ ಒಂದು ಪ್ರಜಾಪ್ರಭುತ್ವದಲ್ಲ, ಇದು ಹೊಸ ಅನುಭವ. ಇನ್ನು ಬರ್ತಾ ಏನು ಚೇಂಜ್ ಆಗ್ಬೋದು ಬೇಡ, ಅದು ಒಂದು ಸಿದ್ಧಾಂತ ಆಗಿಬಿಡ್ಬೋದಿರೋ ಯಾರಿಗೆ ಗೊತ್ತು. ಯಾಕಪ್ಪ ಅಂತಂದ್ರೆ ಏನಕ್ಕಂದ್ರೆ ಇವಾಗ ಸಿದ್ಧಾಂತ ಆಗ್ತಾ ಇದೆ, ಆಗಿದೆ ಈಗ. ಇಲ್ಲಿ ಹೆಚ್ಚು ಯಾವ ಪಕ್ಷ ಇವತ್ತು ಪ್ರಾಮಾಣಿಕವಾಗಿ ತನ್ನ ನಂತರ ಒಬ್ಬ ಕಾರ್ಯಕರ್ತನಾಗ್ಲಿ ಒಬ್ಬ ಪಾರ್ಟಿ ಪಕ್ಷದ ವರ್ಕರ್ನಾಗ್ಲಿ ಯಾರು ಬೆಳೆಸಿಲ್ಲ ನಮ್ಮ ತಮ್ಮ ಮಕ್ಕಳು ತೋ ಪ್ರಯತ್ನ ಮಾಡಿದಾರ. ಇದು ಸುಳ್ಳೇನಲ್ಲ. ಅದಕ್ಕೆ ಮತ್ತೆ ಎಲ್ಲ ಪಕ್ಷಗಳಲ್ಲಿ ಇನ್ನೊಂದು ಕೊನೆ ಮಾತಾಡ್ತೀನಿ ಮಗ, ಯಾವುದೇ ಪಕ್ಷದಲ್ಲಿ ಎಲ್ಲ ಪಕ್ಷಗಳಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಅಲ್ಲಿಲ್ಲ. ಇದೇನು ತೋರಿಸುತ್ತೆ ಅಂದ್ರೆ ಇವೆಲ್ಲ ಡಿಕ್ಟೇಟರ್ಗಳು. ಸ್ವತಃ ಇತ್ತೀಚೆಗೆ ಸೇರಿದಂಥ ಕೇಜ್ರಿವಾಲ್ ಸಹಿತ ಅವ್ರ ಬಗ್ಗೆ ಭಾಳ ಭರವಸೆ ಐತೆ ನಮಗೆ. ಅವರ ಪಕ್ಷದಲ್ಲೂ ಸಹಿತ ಆಂತರಿಕ ಪ್ರಜಾತಂತ್ರ ಇಲ್ಲ, ಹೆಸರು ತೋರಿಸ್ತಾರೆ ಅಷ್ಟೇ, ಬಟ್ ಅಲ್ಲೂ ಕೂಡ ಪ್ರಜಾತಂತ್ರವಿಲ್ಲ ಇಲ್ಲ. ಅದಕ್ಕಾಗಿ ದೇಶದ ತಂತ್ರ ಪ್ರಜಾತಂತ್ರ ಏನಪ್ಪ ಅಂತಂದ್ರೆ ಸಿದ್ಧಾಂತ ಅಂದ್ರೆ ಏನು, ದುಡ್ಡು ಮಾಡ್ಕೊಳ್ಳೋದು ಅಧಿಕಾರಿಗಳು. ದುಡ್ಡು ಬೇಕಾದಂಗೆ ಮಾಡ್ಕೊನಿ, ದುಡ್ಡು ಇರ್ಬೇಕು ನಿങ്ങളെ, ದುಡ್ಡೇ ದೊಡ್ಡಪ್ಪ, ಅದು ಸಿದ್ಧಾಂತ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಇವತ್ತಿನ ಒಂದು ನ್ಯೂಸ್ ಟೈಮ್ನಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಈ ರಾಜ್ಯದಲ್ಲಿ ದೇಶದ ಸಿದ್ಧಾಂತವೇನು ಅನ್ನುವಂತಹ ಮಾತು ಬಂದಾಗ, ಈ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ದುಡ್ಡೇ ದೊಡ್ಡಪ್ಪ, ಅದೇ ನಮ್ಮ ಸಿದ್ಧಾಂತ ಅನ್ನೋವಂತಹ ಮಾತು ಇಲ್ಲಿ ಕಂಡು ಬಂತು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಸಿದ್ಧಾಂತ ಅನ್ನುತ್ತಾ ಸಿದ್ಧಾಂತ ಮೀರಿ ಪರಿವಾರ, ದುಡ್ಡು, ಜಾತಿ, ತೋಳ್ಬಲ ಎಲ್ಲ ಯೂಸ್ ಮಾಡಿಕೊಂಡು ಅವ್ರದ್ದೇ ಆದಂಥ ಒಂದು ಹೊಸ ಸಿದ್ಧಾಂತಗಳನ್ನು ಮಾಡ್ಕೊಂಡಿದ್ದಾರೆ. ಈ ಚರ್ಚೆ ನಿಮ್ಗೆ ಹೇಗೆ ಅನ್ನಿಸ್ತು? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ, ಕಮೆಂಟ್ ಹಾಕೋದನ್ನು ಮರಿಬೇಡಿ. ಅದೇ ರೀತಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಇನ್ನೂ ಒಂದು ಮಾತು ನಾನು ನಿಮ್ಗೆ ಇವತ್ತು ಹೇಳಬೇಕಪ್ಪ ಅಂತಂತಂದರೆ, ಸ್ವತಂತ್ರ ಪತ್ರಿಕೋದ್ಯಮ ಬೇಕು ಈ ದೇಶಕ್ಕೆ. ನೀವು ಸ್ವತಂತ್ರ ಪತ್ರಿಕೋದ್ಯಮ, ಅದು ಕೂಡ ನಿಮ್ಮ ಧ್ವನಿ ಸ್ವತಂತ್ರವಾಗಿರಬೇಕು ಅಂತಂತಂದರೆ ಒಂದೇನೋ ಸಣ್ಣ ಪ್ರಯತ್ನ ನಡೀತಾ ಇದೆ H16 ನ್ಯೂಸ್ ವತಿಯಿಂದ. ಅದು ಏನಪ್ಪ ಅಂತಂತಂದ್ರೆ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಗೆ ಕೈಲಾದಷ್ಟು ಸಹಾಯ ಮಾಡಿದ್ರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿ ನಾವು ಸತ್ಯ ಹೇಳುವಂತಹ ಕೆಲಸವನ್ನ ಮಾಡ್ತೇವೆ ಅನ್ನುವಂತಹ ಮಾತನ್ನ ಹೇಳ್ತಾ ಇವತ್ತಿನ ಒಂದು ಇಟ್ಸ್ ನ್ಯೂಸ್ ಟೈಮ್ ನ ಕಾರ್ಯಕ್ರಮಕ್ಕೆ ಮುಕ್ತಾಯ ಹೇಳ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.